ಮಂಡ್ಯ ಜಿಲ್ಲೆ ಹಾಗೂ KR ತಾಲೂಕು ನಾಯಕ ಸಮಾಜದ ವತಿಯಿಂದ ಏನು ಕಾಂಗ್ರೆಸ್ ಸರ್ಕಾರ ರಚನೆಯಲ್ಲಿದೆಯೋ ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ವತಿಯಿಂದ ಕಾಂಗ್ರೆಸ್ನಲ್ಲಿ ಇದುವರೆಗೆ 15 ಶಾಸಕರನ್ನ ಕೊಟ್ಟಿದ್ದಾರೆ. ಆ 15 ಶಾಸಕರು ನಮ್ಮವರೇ ಮತ ಹಾಕೋದ್ರಿಂದ ಈ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಏನಿದೆಯೋ ಈ ಭಾಗಕ್ಕೆ ನಮಗೆ ನಾಯಕ ಸಮಾಜಕ್ಕೆ ಒಂದು MLCಯನ್ನು ಕೊಡುವ ಮುಖಾಂತರ ನಮ್ಮ ಜನಾಂಗಕ್ಕೆ ಈ ಸರ್ಕಾರ ಸ್ವಲ್ಪ ಒತ್ತು ಕೊಡಬೇಕು, ಮತ್ತು ನಮ್ಮ ಸಮಾಜದಲ್ಲಿ ಒಬ್ಬ ಮುಖಂಡರನ್ನ ಬೆಳೆಸ್ಕೊಡ್ಬೇಕು. ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಅವರ ಒತ್ತಡ ಇದೆ ಅವ್ರಿಗೂ. ಏಕೆಂದರೆ ಇವತ್ತು ಮುಖ್ಯಮಂತ್ರಿ ಆಗಬೇಕಾದಂಥ ಒಂದು ಜವಾಬ್ದಾರಿ ಇತ್ತು, ಅದು ಕೈ ತಪ್ಪಿದೆ. ಈಗ ಉಪಮುಖ್ಯಮಂತ್ರಿ ಆಗಬೇಕಾಯಿತು, ಅದು ಕೈ ತಪ್ಪಿದೆ. ಈ ನಿಟ್ಟಿನಲ್ಲಿ ನಮ್ಮವರೇ 15 ಜನ ಶಾಸಕರಿರೋದ್ರಿಂದ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಅದು ಯಾರಿಗಾದ್ರೂ ಕೊಡಲಿ, ಅಟ್ಲೀಸ್ಟ್ ನಮ್ಮ ಜನಾಂಗಕ್ಕೆ ಒಂದು MLCಯನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿ ಅವರಾದಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಏನು ಜನಾಂಗಕ್ಕೆ ಶ್ರಮಿಕರಾಗಿದ್ದಾರೋ SC ಬಸವರಾಜಣ್ಣವರು ಅವ್ರಿಗೆ ಕೊಟ್ಟರೆ ಇನ್ನೂ ಉತ್ತಮ. ನಮ್ಮ ಜನಾಂಗಕ್ಕೆ ಈ ಭಾಗದಲ್ಲಿ ಅತಿ ಹೆಚ್ಚು ನಮ್ಮ ಜನಾಂಗಕ್ಕೋಸ್ಕರ ಸೇವೆ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಕೊಟ್ಟರೆ ಇನ್ನೂ ಉತ್ತಮ, ನಮ್ಮ ಜನಾಂಗಕ್ಕೆ ಇನ್ನೂ ಒಂದು ಶಕ್ತಿ ತುಂಬ್ದಂಗೆ ಆಗುತ್ತೆ ಅಂತೇಳಿ ಈ ಮುಖಾಂತರ, ಈ ಪ್ರೆಸ್ ಮೀಟ್ ಮುಖಾಂತರ ಈ ನಮ್ಮ ತಾಲೂಕು ನಾಯಕ ಜನಾಂಗದ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಜಿಲ್ಲಾ ನಾಯಕ ಸಮಾಜದ ಪರವಾಗಿ, ಕೃಷ್ಣರಾಜಪೇಟೆ ತಾಲೂಕು ನಾಯಕ ಸಮಾಜದ ಪರವಾಗಿ ನಾವು ಇವತ್ತು ಪಕ್ಷಾತೀತವಾಗಿ ನಾವು ಈಗಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಲ್ಲಿ ಹಾಗೂ ಎಲ್ಲ ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರಲ್ಲಿ, ಶಾಸಕರಲ್ಲಿ ಮತ್ತು ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತ ಅಂದ್ರೆ, ಇದುವರೆಗೂ ನಮ್ಮ ಸಮಾಜಕ್ಕೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಭಾಗ ಪ್ರಾಂತ್ಯ ಏನಿದೆಯೋ ಆ ಪ್ರಾಂತ್ಯದಲ್ಲಿ ಇದುವರೆಗೂ ಕಾಂಗ್ರೆಸ್ ನಿಂದ ಇವತ್ತು ಪ್ರಭಾವಿಯಾಗಿ SC ಬಸವರಾಜಣ್ಣವರು ಕಾರ್ಯನಿರ್ವಹಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಂಥವ್ರನ್ನ ಗುರುತಿಸಿ ಈ ಬಾರಿ ನಮ್ಮ ಸಮಾಜದ ವತಿಯಿಂದ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಸಹಕರಿಸಬೇಕು ಅನ್ನುವಂಥದ್ದು ನಮ್ಮ ಸಮಾಜದ ಪರವಾಗಿ ಹಾಗೂ ನಮ್ಮ ಮನವಿಯಾಗಿದೆ. ಮಂಡ್ಯ ಜಿಲ್ಲೆಯ ಮತ್ತು KR ತಾಲೂಕಿನ ನಾಯಕ ಸಮಾಜದವರು ಸೇರಿ ಜೂನ್ ತಿಂಗಳಲ್ಲಿ ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ನಾಯಕ ಜನಾಂಗದ SC ಬಸವರಾಜ್ ರವರಿಗೆ ಮುಂದಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂದು ವಿಧಾನ ಪರಿಷತ್ ಸೀಟನ್ನು ಕೊಡಿಸಿಕೊಡಬೇಕೆಂದು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲೂ, ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಲ್ಲಿ, ನಮ್ಮ ಮಂಡ್ಯ ಜಿಲ್ಲೆ ಮತ್ತು KR ತಾಲೂಕಿನ ನಾಯಕ ಸಮುದಾಯದಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಭಾಗದಲ್ಲಿ ನಾಯಕ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇದುವರೆಗೆ ನಮ್ಮ ಸಮಾಜಕ್ಕೆ ಯಾವುದೇ ಸದಸ್ಯತ್ವವನ್ನು ಕೊಟ್ಟಿಲ್ಲ. ಆದ್ದರಿಂದ ಈ ಹಿಂದೆ BJPಯವರು, ದಳದವರು ಈಗಾಗಲೇ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಾರೆ. ಕಾಂಗ್ರೆಸ್ಸಿಂದ ಇದುವರೆಗೆ ಕೊಟ್ಟಿಲ್ಲದ ಕಾರಣ ಈ ಸಲ SC ಬಸವರಾಜಣ್ಣವರಿಗೆ ವಿಧಾನ ಪರಿಷತ್ನಲ್ಲಿ ಒಂದು ಸದಸ್ಯತ್ವವನ್ನು ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ.